ಪುರಿ ಜಗನ್ನಾಥ ದೇವಾಲಯಕ್ಕೆ ಭೇಟಿ ನೀಡಿದರೆ ಕೆಲವೊಂದು ವಿಸ್ಮಯಗಳು ಕಾಣಸಿಗುತ್ತವೆ. ವಿಜ್ಞಾನಕ್ಕೂ ಮೀರಿದ ನಿಗೂಢತೆ ಇಲ್ಲಿವೆ. ಅಂಥ ಕೆಲ ವಿಸ್ಮಯಗಳ ಬಗ್ಗೆ ಹೇಳಿದ್ದೇವೆ ನೋಡಿ. ಇಂದಿಗೂ ಜನರನ್ನು ಬೆಚ್ಚಿ ಬೀಳಿಸೋ ಪುರಿ ಜಗನ್ನಾಥ ದೇವಾಲಯದ ರಹಸ್ಯಗಳಿವು. ಪುರಿಯ ಶ್ರೀ ಜಗನ್ನಾಥ ದೇವಾಲಯವು ಭಾರತದ ಪೂರ್ವ ಕರಾವಳಿಯ ಒರಿಸ್ಸಾ ರಾಜ್ಯದ ಪುರಿಯಲ್ಲಿ ವಿಷ್ಣುವಿನ ಒಂದು ರೂಪವಾದ ಜಗನ್ನಾಥನಿಗೆ ಸಮರ್ಪಿತವಾದ ಪ್ರಮುಖ ಹಿಂದೂ ದೇವಾಲಯವಾಗಿದೆ. ಈ ಪುರಿ ಜಗನ್ನಾಥ ದೇವಾಲಯದಲ್ಲಿ ಇಂದಿಗೂ ನಡೆಯುವ ರಹಸ್ಯಗಳಾವು ಗೊತ್ತೇ? ಜನರಲ್ಲಿ ಅಚ್ಚರಿಯನ್ನು ಸೃಷ್ಟಿಸುತ್ತೆ ಈ ಘಟನೆಗಳು. ಬದರಿನಾಥ ಧಾಮವನ್ನು ಭಗವಾನ್ ವಿಷ್ಣುವಿನ 8ನೇ ಬೈಕುಂಠ ಎಂದು ಪರಿಗಣಿಸಿದರೆ, ಜಗದ ಪೋಷಕ ಜಗನ್ನಾಥ ಧಾಮವನ್ನು ಭೂಮಿಯ ಬೈಕುಂಠ ರೂಪವೆಂದು ಪರಿಗಣಿಸಲಾಗಿದೆ. ಒರಿಸ್ಸಾದ ಕರಾವಳಿ ನಗರವಾದ ಪುರಿಯಲ್ಲಿರುವ ಈ ವಿಶ್ವ ಪ್ರಸಿದ್ಧ ದೇವಾಲಯವು ವಿಷ್ಣುವಿನ ಅವತಾರವಾದ ಶ್ರೀಕೃಷ್ಣನಿಗೆ ಸಮರ್ಪಿತವಾಗಿದೆ. ಪುರಿಯ ಈ ಪೌರಾಣಿಕ ದೇವಾಲಯವು ಸ್ವತಃ ಅಲೌಕಿಕವಾಗಿದೆ. 800 ವರ್ಷಗಳಿಗಿಂತಲೂ ಹಳೆಯದಾದ ಈ ಪವಿತ್ರ ದೇವಾಲಯಕ್ಕೆ ಸಂಬಂಧಿಸಿದಂತೆ ಇಂತಹ ಹಲವಾರು ನಿಗೂಢ ಮತ್ತು ಅದ್ಭುತ ಸಂಗತಿಗಳು ನಿಮ್ಮನ್ನು ಬೆರಗುಗೊಳಿಸುತ್ತವೆ. ವಿಜ್ಞಾನದ ಬಳಿಯೂ ಇದಕ್ಕೆ ಉತ್ತರವಿಲ್ಲ. ಇಲ್ಲಿನ ಧ್ವಜವು ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ. ಸಾಮಾನ್ಯವಾಗಿ ಹಗಲಿನಲ್ಲಿ ಗಾಳಿಯು ಸಮುದ್ರದಿಂದ ಭೂಮಿಗೆ ಮತ್ತು ಸಂಜೆ ಭೂಮಿಯಿಂದ ಸಮುದ್ರಕ್ಕೆ ಬೀಸುತ್ತದೆ. ಆದರೆ ಇಲ್ಲಿ ಈ ಪ್ರಕ್ರಿಯೆಯು ಸಂಪೂರ್ಣ ವಿರುದ್ಧವಾಗಿದೆ ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗುತ್ತದೆ. ಈ ದೇವಸ್ಥಾನದ ಧ್ವಜ ಯಾವಾಗಲೂ ಗಾಳಿಯ ದಿಕ್ಕಿಗೆ ವಿರುದ್ಧವಾಗಿ ಹಾರುತ್ತದೆ. ಧ್ವಜವು ಗಾಳಿ ಬೀಸುವ ದಿಕ್ಕಿಗೆ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತದೆ. ಜಗನ್ನಾಥ ದೇವಾಲಯವು ವಿಶ್ವದಲ್ಲೇ ಅತಿ ದೊಡ್ಡ ಅಡುಗೆ ಕೋಣೆಯನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ. ಅಡುಗೆಮನೆಯ ರಹಸ್ಯ ಏನೆಂದರೆ, ಇಲ್ಲಿ ದೇವರ ನೈವೇದ್ಯವನ್ನು ತಯಾರಿಸಲು 7 ಪಾತ್ರೆಗಳನ್ನು ಒಂದರ ಮೇಲೊಂದರಂತೆ ಇಡಲಾಗುವುದು. ಈ ಪಾತ್ರೆಗಳನ್ನು ಜೇಡಿಮಣ್ಣಿನಿಂದ ತಯಾರಿಸಲಾಗುತ್ತದೆ. ಅದರಲ್ಲಿ ಪ್ರಸಾದವನ್ನು ಒಲೆಯ ಮೇಲೆ ಬೇಯಿಸಲಾಗುತ್ತದೆ. ಆಶ್ಚರ್ಯದ ಸಂಗತಿಯೆಂದರೆ, ಈ ಸಮಯದಲ್ಲಿ ಮೇಲ್ಭಾಗದಲ್ಲಿ ಇಟ್ಟ ಪಾತ್ರೆಯ ಭಕ್ಷ್ಯವು ಮೊದಲು ಬೇಯುತ್ತದೆ. ನಂತರ ಪ್ರಸಾದವು ಕೆಳಗಿನಿಂದ ಒಂದರ ನಂತರ ಒಂದರಂತೆ ಬೇಯುತ್ತದೆ. ಲಕ್ಷಗಟ್ಟಲೆ ಭಕ್ತರು ಬಂದರೂ ಪ್ರಸಾದಕ್ಕೆ ಎಂದಿಗೂ ಕೊರತೆಯಾಗುವುದಿಲ್ಲ, ವ್ಯರ್ಥವಾಗುವುದಿಲ್ಲ. ದೇವಸ್ಥಾನ ಮುಚ್ಚಿದ ತಕ್ಷಣ ಪ್ರಸಾದವೂ ಮುಗಿಯುತ್ತದೆ. ಇಲ್ಲಿ ತಯಾರಿಸುವ ಊಟ ವರ್ಷಪೂರ್ತಿ ಒಂದೇ ಪ್ರಮಾಣದಲ್ಲಿರುತ್ತದೆ. ಭಕ್ತರು ಅಧಿಕ ಸಂಖ್ಯೆಯಲ್ಲಿದ್ದರೂ ಎಲ್ಲರಿಗೂ ಪ್ರಸಾದ ಸಿಗುತ್ತದೆ. ಒಂದು ವೇಳೆ ಕಡಿಮೆ ಸಂಖ್ಯೆಯಲ್ಲಿದ್ದರೆ ಪ್ರಸಾದದ ಒಂದು ಅವಳು ಕೂಡ ವ್ಯರ್ಥವಾಗುವುದಿಲ್ಲ. ಹೌದು, ಜಗನ್ನಾಥ ದೇವಾಲಯವು ಸುಮಾರು 4 ಲಕ್ಷ ಚದರ ಅಡಿ ಪ್ರದೇಶದಲ್ಲಿದೆ. ಇದರ ಎತ್ತರ 214 ಅಡಿ. ಯಾವುದೇ ವಸ್ತು ಅಥವಾ ಮನುಷ್ಯ, ಪ್ರಾಣಿ ಮತ್ತು ಪಕ್ಷಿಗಳ ನೆರಳು ಕಾಣಿಸುವುದು ವಿಜ್ಞಾನದ ನಿಯಮ. ಆದರೆ ವಿಶ್ವದ ಅಧಿಪತಿಯಾದ ಜಗನ್ನಾಥನ ದೇವಾಲಯದ ಮೇಲಿನ ಭಾಗವು ಈ ವಿಜ್ಞಾನದ ನಿಯಮವನ್ನು ಪ್ರಶ್ನಿಸುತ್ತದೆ. ಇಲ್ಲಿ ದೇವಾಲಯದ ಮೇಲ್ಭಾಗದ ನೆರಳು ಯಾವಾಗಲೂ ಅಗೋಚರವಾಗಿರುತ್ತದೆ. ಹಿಂದೂ ದೇವಾಲಯಗಳಲ್ಲಿ ವಿಗ್ರಹಗಳು ಸಾಮಾನ್ಯವಾಗಿ ಲೋಹಗಳಿಂದ ಅಥವಾ ಶಿಲೆಗಳಿಂದ ಕೆತ್ತಲ್ಪಟ್ಟಿರುತ್ತವೆ. ಆದರೆ ಇಲ್ಲಿ ಇರುವ 3 ವಿಗ್ರಹಗಳು ಪವಿತ್ರವಾದ ಬೇವಿನ ಮರಗಳಿಂದ ಕೆತ್ತಲ್ಪಟ್ಟಿವೆ. ಇಲ್ಲಿ 3 ಜಗನ್ನಾಥ ಸ್ವಾಮಿ, ಬಲರಾಮ ಮತ್ತು ಸುಭದ್ರಾ ದೇವಿಯ ವಿಗ್ರಹಗಳನ್ನು ಪ್ರತಿ 12 ವರ್ಷಗಳಿಗೊಮ್ಮೆ ಬದಲಾಯಿಸಲಾಗುತ್ತದೆ ಮತ್ತು ಹೊಸ ವಿಗ್ರಹಗಳನ್ನು ಸ್ಥಾಪಿಸಲಾಗುತ್ತದೆ. ವಿಗ್ರಹವನ್ನು ಬದಲಾಯಿಸುವ ಈ ಪ್ರಕ್ರಿಯೆಯಲ್ಲಿ ಆಸಕ್ತಿದಾಯಕ ಘಟನೆಯೂ ನಡೆಯುತ್ತದೆ. ದೇವಾಲಯದಲ್ಲಿನ ವಿಗ್ರಹವನ್ನು ಬದಲಾಯಿಸುವಾಗ ಸಂಪೂರ್ಣ ನಗರವು ಕತ್ತಲೆಯಿಂದ ತುಂಬಿರುತ್ತದೆ. ವಿಗ್ರಹವನ್ನು ಬದಲಾಯಿಸುವ ಅರ್ಚಕರಿಗೆ ಮಾತ್ರ ದೇವಾಲಯದ ಒಳಗೆ ಅವಕಾಶವಿರುತ್ತದೆ. ಇಲ್ಲಿನ ವಿಶೇಷ ಎಂದರೆ ಮುಖ್ಯ ದೇವರು ಜಗನ್ನಾಥ. ಅದರ ಜೊತೆಗೆ ಬಲರಾಮ ಮತ್ತು ಸುಭದ್ರೆ ದೇವಿಯು ಇಲ್ಲಿ ಪೂಜೆಯನ್ನು ಪಡೆಯುತ್ತಾರೆ. ಅಂದರೆ ಇಬ್ಬರು ಅಣ್ಣಂದಿರು ಮತ್ತು ತಂಗಿ ಸುಭದ್ರೆಯು ಪೂಜೆಗೊಳ್ಳುವುದು ವಿಶೇಷ. ಇಲ್ಲಿ ಕೃಷ್ಣನ ಯಾವ ಪತ್ನಿಯ ಮೂರ್ತಿಯೂ ಇಲ್ಲ. ನಿತ್ಯವೂ ದೇವರಿಗೆ ತಣ್ಣೀರಿನ ಅಭಿಷೇಕ ಮಾಡುವ ಕಾರಣ ದೇವರಿಗೆ ನೆಗಡಿ ಮತ್ತು ಜ್ವರವು ಬರುತ್ತದೆ ಎಂಬ ನಂಬಿಕೆಯು ಭಕ್ತರಲ್ಲಿದೆ. ಅದಕ್ಕಾಗಿ ವರ್ಷಕ್ಕೆ 15 ದಿನಗಳ ಕಾಲ ದೇವರ ವಿಗ್ರಹಗಳನ್ನು ರಹಸ್ಯ ಜಾಗದಲ್ಲಿ ಇರಿಸಿ ಭಕ್ತರಿಗೆ ಪ್ರವೇಶವನ್ನು ನಿರಾಕರಿಸುತ್ತಾರೆ. ಆ ಹೊತ್ತಲ್ಲಿ ಶುಶ್ರೂಷೆ ಮಾಡಲು ವೈದ್ಯರು ಕೂಡ ಬಂದು ದೇವರಿಗೆ ಆರೋಗ್ಯ ಸೇವೆ ನೀಡುತ್ತಾರೆ ಎನ್ನುವ ನಂಬಿಕೆ ಇದೆ. ಸಾಮಾನ್ಯವಾಗಿ ಪಕ್ಷಿಗಳು ದೇವಾಲಯಗಳು ಅಥವಾ ದೊಡ್ಡ ಕಟ್ಟಡಗಳ ಮೇಲೆ ಕುಳಿತುಕೊಳ್ಳುವುದನ್ನು ನಾವು ನೋಡಬಹುದು. ಆದರೆ ಪುರಿ ಜಗನ್ನಾಥ ದೇವಸ್ಥಾನದ ಮೇಲೆ ಯಾವುದೇ ವಿಮಾನ ಹಾರುವುದಿಲ್ಲ ಅಥವಾ ಯಾವುದೇ ಪಕ್ಷಿ ದೇವಾಲಯದ ಮೇಲ್ಭಾಗದಲ್ಲಿ ಕುಳಿತುಕೊಳ್ಳುವುದಿಲ್ಲ. ಇದನ್ನು ಭಾರತದ ಯಾವುದೇ ದೇವಾಲಯದಲ್ಲಿ ನೋಡಲು ಸಾಧ್ಯವಿಲ್ಲ.
ಇಲ್ಲಿರುವ ಸುದರ್ಶನ ಚಕ್ರವನ್ನು ನೀವು ಯಾವುದೇ ದಿಕ್ಕಿನಲ್ಲಿ ನಿಂತು ನೋಡಿದರೆ ಅದು ನಿಮ್ಮತ್ತ ಮುಖ ಮಾಡಿಕೊಂಡಿದೆ ಎಂಬಂತೆ ತೋರುತ್ತದೆ. ಹಾಗೆಯೇ ದೇವಾಲಯ ಪ್ರಮುಖ ದ್ವಾರದ ಹೊಸ್ತಿಲು ಮೂಲಕ ಒಳಹೋದರೆ ಸಮುದ್ರ ಬೋರ್ಗರೆತ ಶಬ್ದ ಕೇಳಿಸುವುದೇ ಇಲ್ಲ, ಅದೇ ಆ ಹೊಸ್ತಿಲು ದಾಟಿದರೆ ಸಮುದ್ರ ಅಲೆಗಳ ಶಬ್ದ ಕೇಳಿಸುವುದು. ಯಾವ ಸೌಂಡ್ ಪ್ರೂಫ್ ತಂತ್ರಜ್ಞಾನದಿಂದ ದೇವಾಲಯದ ಗೋಡೆಗಳನ್ನು ಕಟ್ಟಿದ್ದಾರೆ ಅನ್ನುವುದು ನಿಜಕ್ಕೂ ಅದ್ಭುತ. ದೇವಾಲಯ ಸ್ಥಾಪನೆಯಾಗಿ 1000 ವರ್ಷಗಳ ಅವಧಿಯಲ್ಲಿ ನೂರಾರು ಸುನಾಮಿ, ಭೂಕಂಪ ಹಾಗೂ ಪ್ರಾಕೃತಿಕ ವೈಪರೀತ್ಯಗಳು ಸಂಭವಿಸಿವೆ. ಒಮ್ಮೆಯಂತೂ ತೀವ್ರವಾಗಿ ಬೀಸಿದ ಒಂದು ಸೈಕ್ಲೋನ್ ಇಡೀ ಒಡಿಶಾ ರಾಜ್ಯವನ್ನು ಮತ್ತು ಪುರಿನಗರವನ್ನು ಅಲ್ಲಾಡಿಸಿಬಿಟ್ಟಿತ್ತು. ಆದರೆ ದೇವಾಲಯದ ಒಂದು ಇಟ್ಟಿಗೆಯೂ ಕೂಡ ಅಲುಗಾಡಿಲ್ಲ ಅಂದರೆ ನಾವು ನಂಬಲೇಬೇಕು. ಜಗನ್ನಾಥ ದೇವರ ರಥೋತ್ಸವವೂ ಕೂಡ ಅದ್ಭುತ. ಪುರಿಯ ಜಗನ್ನಾಥ ದೇವಾಲಯದ 3 ಮೂರ್ತಿಗಳನ್ನು 3 ಪ್ರತ್ಯೇಕ ಮರದ ರಥದಲ್ಲಿ ಕುಳ್ಳಿರಿಸಿ ಸುಮಾರು 3 ಕಿಲೋಮೀಟರ್ ದೂರದವರೆಗೆ ಇಲ್ಲಿ ರಥಯಾತ್ರೆ ಮಾಡುತ್ತಾರೆ. ಈ ರಥೋತ್ಸವಕ್ಕೆ ಪ್ರತಿ ವರ್ಷ ಲಕ್ಷ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿದ್ದು, ಅದು ಉತ್ತರ ಭಾರತದ ಅತಿ ದೊಡ್ಡ ಉತ್ಸವಗಳಲ್ಲಿ ಒಂದು ಎಂದು ಕೀರ್ತಿ ಪಡೆದಿದೆ. ಸುಮಾರು 45 ಅಡಿ ಎತ್ತರವಾದ ಈ ರಥಗಳನ್ನು ಪ್ರತಿ ವರ್ಷವೂ ಹೊಸದಾಗಿ ನಿರ್ಮಿಸುವುದು ತುಂಬಾನೇ ವಿಶೇಷ. ಪುರಿಯ ಬೇರೆ ಬೇರೆ ಭಾಗಗಳಿಂದ ಕಲಾವಿದರು ದೇವಾಲಯಕ್ಕೆ ಬಂದು ಅಲ್ಲಿಯೇ ವಾಸ್ತವ್ಯ ಮಾಡಿ 2 ತಿಂಗಳ ಅವಧಿಯಲ್ಲಿ ಈ ರಥಗಳನ್ನು ಕೆತ್ತುವುದು ವಿಶೇಷ. ಅತ್ಯದ್ಭುತ ಹಿನ್ನೆಲೆಯನ್ನು ಪಡೆದುಕೊಂಡಿರುವ ದೇವಾಲಯಗಳಲ್ಲಿ ಒರಿಸ್ಸಾದ ಪುರಿಯ ಜಗನ್ನಾಥ ದೇವಾಲಯವೂ ಒಂದು. ವಿಶಿಷ್ಟವಾದ ಹಿನ್ನೆಲೆ ಹಾಗೂ ದೈವಶಕ್ತಿಯನ್ನು ಹೊಂದಿರುವ ಈ ದೇವಾಲಯಕ್ಕೆ ಭಕ್ತಸಾಗರವೇ ಹರಿದು ಬರುತ್ತದೆ. ಪುರಿ ಜಗನ್ನಾಥ ದೇವಾಲಯದಲ್ಲಿ ನಾವು ಈ ಮೇಲಿನ ಅಚ್ಚರಿಯನ್ನು ಗಮನಿಸಬಹುದು. ಇದೆಲ್ಲವೂ ಜಗನ್ನಾಥ ದೇವರ ಕೃಪೆ ಎಂದು ನಾವು ಹೇಳಿ ಕೈ ಮುಗಿಯಬೇಕು ಅಷ್ಟೇ.